ನಮಸ್ತೆ ಗೈಸ್, ನಾನು ನಿಮ್ ಮುಂದೆ ಒಂದು ಹಾರರ್ ಸ್ಟೋರಿನ ತಗೊಂಡ್ಬಂದಿದ್ದೀನಿ. ಆ ಹಾರರ್ ಸ್ಟೋರಿ ಹೇಗಿದೆ ಏನು ಅಂತ ನೀವೇನಾದ್ರೂ ತಿಳ್ಕೊಬೇಕು ಅಂತಂದ್ರೆ ಈ ಫುಲ್ ವಿಡಿಯೋನ ನೋಡ್ಬೇಕಾಗತ್ತೆ. ಒಬ್ಬ ಕ್ಯಾಮ್ರಾಮನ್ ಇರ್ತಾನೆ. ಆ ಕ್ಯಾಮ್ರಾಮನ್ಗೆ ಭಯ ಅಂತ ಅನ್ನೋದೇ ಗೊತ್ತಿರಲ್ಲ. ಭಯ ಯಾವ ತರ ಹುಟ್ಟುತ್ತೆ, ಅವನು ಯಾವ ತರ ಸಾಯ್ತಾನೆ ಅಂತ ಈ ಸ್ಟೋರಿನಲ್ಲಿ ಫುಲ್ ಆಗಿ ಹೇಳಿದೀನಿ. ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಈ ಸ್ಟೋರಿ ಹೆಸರು ಬಂದ್ಬಿಟ್ಟು ಕ್ಯಾಮ್ರಾಮ್ಯಾನ್ ರಹಸ್ಯ ಅಂತ. ಒಂದು ಚಿಕ್ಕದಾಗಿರೋ ಹಳ್ಳಿ ಇರುತ್ತೆ. ಆ ಹಳ್ಳಿ ಪಕ್ಕ ಒಂದು ಕಾಡ್ ಇರುತ್ತೆ. ಆ ಕಾಡ್ನಲ್ಲಿ ಒಂದು ಮನೆ ಇರುತ್ತೆ. ಅಂದ್ರೆ ಆ ಬೀಳ್ ಬಿದ್ದಿರೋ ಮನೆ ಅಂತ ಕರೀತಾರೆ ಅದನ್ನ. ಆ ಮನೆ ಕಂಡ್ರೆ ಆ ಊರ್ ಜನರಿಗೆಲ್ಲ ತುಂಬಾ ಭಯ ಇರುತ್ತೆ. ಅಲ್ಲಿ ದಿನಾಲು ಸಂಜೆ ವೇಳೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಒಂದು ಘೋರವಾಗಿರುವಂತ ಸೌಂಡ್ ಬರ್ತಾ ಇರುತ್ತೆ. ಅಂದ್ರೆ ಗಾಳಿ, ಒಂಥರ ಗುಡುಗು, ಮಿಂಚು, ಅಲ್ಲಿಂದ ಏನೋ ಕೆಟ್ಟದಾಗಿರೋ ಸೌಂಡ್ ಬರ್ತಾ ಇರುತ್ತೆ. ಮತ್ತೆ ಅಲ್ಲಿ ಕಿರಿಚಾಟ ಈ ತರ ಎಲ್ಲ ತುಂಬಾನೇ ಕಂಡು ಬರ್ತಾ ಇರುತ್ತೆ. ಆ ಹಳ್ಳಿಗೆ ಒಬ್ಬ ಫೋಟೋಗ್ರಾಫರ್ ಬರ್ತಾನೆ. ಅವನ ಆಸೆ ಏನಿರುತ್ತೆ ಅಂತ ಅಂದ್ರೆ ಅವನು ಒಂಥರ ಹಾರರ್ ಮೂವಿನಲ್ಲಿರೋ ಫೋಟೋಸ್ ಮತ್ತೆ ಈ ತರ ಭಯಾನಕವಾಗಿರುವ ಜಾಗದಲ್ಲಿ ಏನೇನು ಪಿಕ್ಸ್ ಸಿಗುತ್ತೆ ಅಂದ್ರೆ ಫೋಟೋಸ್ ಸಿಗುತ್ತೆ. ಆ ಫೋಟೋನ ತಗೊಂಡು ಹೋಗಿ ಸಬ್ಮಿಟ್ ಮಾಡಿ ಅವನಿಗೆ ಒಂದು ಚೆನ್ನಾಗಿರೋ ಪ್ರಶಸ್ತಿ ತಗೋಬೇಕು ಅಂತ ಅವನ ಮೈಂಡ್ ಅಲ್ಲಿ ಇರುತ್ತೆ. ಅವನು ಅದೇ ಕಾರಣದಿಂದ ಆ ಹಳ್ಳಿಗೆ ಬರ್ತಾನೆ. ಆ ಹಳ್ಳಿಯಲ್ಲಿ ಆ ಕಾರಣಕ್ಕೆ ಅವನು ಆ ಮನೆಗೆ ಹೋಗಲು ತೆರಳ್ತಾನೆ. ಆದ್ರೆ ಆ ಹಳ್ಳಿಯಲ್ಲಿ ಇದ್ದಂತ ಜನರು ಹೇಳ್ತಾರೆ, ಅಲ್ಲಿ ಹೋಗ್ಬೇಡ, ಅಲ್ಲಿ ತುಂಬಾ ಭಯಾನಕ ಇದೆ, ಅಲ್ಲಿ ಒಂದು ದೆವ್ವ ಇದೆ, ಅದು ನಮ್ಮನ್ನ ಸುಮ್ನೆ ಬಿಡಲ್ಲ, ಅಲ್ಲಿ ಹೋದ್ರೆ ನಿನ್ನನ್ನು ಕೂಡ ಮರಳಿ ಬರಕ್ ಬಿಡಲ್ಲ, ನೀನು ಜೀವಂತವಾಗಿನೂ ಕೂಡ ಬರಲ್ಲ ಅಂತ ಅಲ್ಲಿ ಹಳ್ಳಿಯ ಜನರು ಅವನಿಗೆ ಹೇಳ್ತಾರೆ. ಆದ್ರೆ ಅವನು ಅವ್ರದ್ದು ಯಾರ್ದು ತಲೆನೇ ಕೆಡಿಸ್ಕೊಳ್ಳಾರ್ದೆ ಅವನು ಮುಂದಿರ್ತಾನೆ. ಅವನೇ ಹೋಗ್ಬಿಡ್ತಾನೆ. ಹಂಗೇನೆ ಅಲ್ಲಿ ಹೋದ ತಕ್ಷಣ ಅವನ್ಗೆ ಆ ಹಳ್ಳಿ ಜನರು ಹೇಳಿದಂತ ಮಾತನ್ನ ತಲೆಗೆ ಹಾಕೊಳ್ದೇನೆ ರಾತ್ರಿ 12 ಗಂಟೆ ವೇಳೆಯಲ್ಲಿ ಅವನು ಆ ಮನೆ ಕಡೆ ತೆರಳ್ತಾನೆ. ಆ ಮನೆಯ ಒಳಗೆ ಎಂಟ್ರಿ ಕೊಡ್ತಿದ್ದಾಗೇನೆ ಒಂದು ಭಯಾನಕವಾದ ಸೌಂಡ್ ಬರುತ್ತೆ. ಆದ್ರೆ ಅವನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಹಿಂಗೆ ಮುಂದೆ ಹೋಗ್ತಾನೆ. ಅವನು ಭಯನೇ ಪಡದೇನೆ ಹಂಗೆ ಮುಂದೆ ಹೋಗ್ತಾನೆ. ಒಂದು ಫೋಟೋಸ್ ತೆಗಿಬೇಕಂತ ಕ್ಯಾಮ್ರಾನ ಓಪನ್ ಮಾಡಿ ಒಂದು ಫೋಟೋಸ್ ನ ಕ್ಲಿಕ್ ಮಾಡ್ತಾನೆ. ಫೋಟೋನ ಕ್ಲಿಕ್ ಮಾಡದ್ಮೇಲೆ ಅಲ್ಲಿ ಫೋಟೋ ಒಳಗಡೆ ಅಂದ್ರೆ ಕ್ಯಾಮ್ರಾ ಒಳಗಡೆ ಅವನಿಗೆ ಒಂದು ಪಿಕ್ ಕಾಣಿಸುತ್ತೆ. ಬಿಳೆ ಸೀರೆ ಹಾಕೊಂಡಿರೋದು ಒಂದು ಹೆಣ್ಮಗಳದು. ಆದ್ರೆ ಅವನು ನೋಡಿದ್ರೆ ಏನು ಕಾಣದೇ ಇಲ್ಲ. ಹಾಗೆ ಫೋಟೋಸ್ ನ ತೆಗಿತಾ ಇರ್ತಾನೆ. ಆದ್ರೆ ವಿಚಿತ್ರವಾಗಿರ್ತಕ್ಕಂಥ ಫೋಟೋಸ್ ನ ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಆದ್ರೆ ಇವನ್ಗೇನು ಅರ್ಥನೇ ಆಗ್ತಿರೋದಿಲ್ಲ. ಅಂದ್ರೆ ಕಣ್ಣಲ್ಲಿ ನೋಡಿದ್ರೆ ಏನು ಕಾಣಿಸ್ತಿರಲ್ಲ, ಬಟ್ ಕ್ಯಾಮ್ರಾದಲ್ಲಿ ಬೇರೆ ಬೇರೆ ಫೋಟೋಸ್ ನೇ ಬರ್ತಾ ಇರುತ್ತೆ. ಅಂದ್ರೆ ಒಂಥರ ಭಯಾನಕವಾಗಿರುವ ಫೋಟೋಸ್ ಗಳು ಬರ್ತಾ ಇರ್ತವೆ. ಆದ್ರೆ ಇವನು ಒಂದು ಅವಾರ್ಡ್ಗೋಸ್ಕರ ಬಂದಿರ್ತಾನೆ, ಹಾಗೆ ಧೈರ್ಯಶಾಲಿ ಕೂಡ ಆಗಿರ್ತಾನೆ. ಅದನ್ನ ಯಾವ್ದನ್ನು ತಲೆಗೇನೆ ಹಾಕೊಳ್ಳೋದಿಲ್ಲ. ಹಂಗೇನೆ ಫೋಟೋಸ್ ನ ಕ್ಯಾಪ್ಚರ್ ಮಾಡ್ತಾ ಮುಂದೆ ಸಾಕ್ತಾನೆ. ಅವ್ನು ಅನ್ಕೊಂತಾನೆ, ಇದೇನು ಮಾಯಾಜಾಲನ ಹೆಂಗೆ, ಈ ತರ ಫೋಟೋಸ್ ನಾನ್ ತೆಗಿತಿದೀನಿ, ಫೋಟೋಸ್ ಅಂದ್ರೆ ಕ್ಯಾಮ್ರಾದಲ್ಲಿ ಫೋಟೋಸ್ ಪಿಕ್ಸ್ ಕಾಣಿಸ್ತಿದಾವೆ, ಬಟ್ ಹೊರಗಡೆ ಎಲ್ಲಿ ನೋಡಿದ್ರು ಅವ್ನ್ ಕಣ್ಣಿಗೆ ಕಾಣಿಸ್ತಿರಲ್ಲ. ಅದಕ್ಕೆ ಯಾವ ತರ ಇದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವನ ಹಿಂದೆ ಯಾರೋ ಅಂದ್ರೆ ಚಳಿ ಇರ್ತಕ್ಕಂತ ಕೈನ ಹಿಂದೆ ಬೆನ್ ಮೇಲೆ ಇಡ್ತಾರೆ. ಅವನಿಗೆ ಒಂಥರ ಏನೋ ಫೀಲ್ ಆಗುತ್ತೆ. ಅವ್ನ್ ತಿರುಗಿ ನೋಡಿದ್ರೆ ಯಾರೋ ಕಾಣಲ್ಲ. ಮತ್ತೆ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೇನೆ ಇಲ್ಲಿ ಕುತ್ತಿಗೆ ಹತ್ರ ಇಲ್ಲಿ ಕೈನ ಇಡ್ತಾರೆ. ಇಟ್ಮೇಲೆ ಅವನ್ಗೆ ಅನ್ಸುತ್ತೆ ಚಳಿ ಇರುತ್ತೆ, ತುಂಬಾ ಚಳಿ ಇರುತ್ತೆ. ಅದು ಇಟ್ಮೇಲೆ ಅವನ್ಗೆ ಒಂಥರ ರಿಟರ್ನ್ ನೋಡಿದ್ರೆ ಒಂಥರ ಏನೋ ಬಂದಂಗ ಆಗುತ್ತೆ. ಆವಾಗ ತುಂಬಾ ಭಯ ಪಡ್ತಾನ ಅವನು. ಹಂಗೆ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ನಡೀತಾ ಇರ್ತಾನೆ. ಒಮ್ಮೆ ಮುಂದೆ ಏನೋ ಬರುತ್ತೆ. ಮುಂದೆ ಬಂದ್ಮೇಲೆ ಅವನಿಗೆ ಈಗ ತುಂಬಾ ಭಯ ಆಗುತ್ತೆ. ಆವಾಗ ಅವನು ಅದನ್ನ ಏನು ನೋಡದೇನೆ ಅವನು ಓಡ್ ಹೋಗಕ್ಕೆ ಟ್ರೈ ಮಾಡ್ತಾನೆ. ಓಡ್ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ತುಂಬಾ ಭಯಾನಕವಾದ ಸೌಂಡ್ ಬರ್ತಾ ಇರುತ್ತೆ. ಅವನಿಗೆ ಮುಂದೆ ಹೋಗಕ್ಕೆ ಆಗ್ತಿರಲ್ಲ. ಆದ್ರೂನು ಅವನು ಹಂಗೆ ಓಡ್ತಿರ್ತಾನೆ. ಬಟ್ ಆದ್ರೆ ಇನ್ನು ಮನೆ ಒಳಗಡೆನೆ ಓಡಾಡ್ತಿರ್ತಾನೆ. ಮನೆ ಹೊರಗಡೆನೆ ಹೋಗಿರಲ್ಲ. ಮನೆ ಒಳಗಡೆ ಓಡಾಡ್ತಿರ್ಬೇಕಾದ್ರೆ ಅವನ್ಗೆ ಹೋಗ್ಬೇಕಾದ್ರೆ ಡೋರ್ ಎಲ್ಲಾ ಕ್ಲೋಸ್ ಆಗಿರುತ್ತೆ. ಅವನ್ಗೆ ಹೋಗಕ್ಕೆ ಎಲ್ಲಿ ದಾರಿನೇ ಸಿಗಲ್ಲ. ಹೊರಗಡೆ ಹೋಗ್ಬೇಕಂದ್ರೆ ಎಲ್ಲಾ ಡೋರ್ ಕೂಡ ಕ್ಲೋಸ್ ಆಗಿರುತ್ತೆ. ಅವ್ನ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿರಲ್ಲ. ಆದ್ರೆ ಅವ್ನ್ ಕ್ಯಾಮ್ರಾ ಕೂಡ ಕೆಳಗಡೆ ಬೀಳುತ್ತೆ. ಅವ್ನ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ, ಏನ್ ಮಾಡ್ಬೇಕಂತಾನೂ ಗೊತ್ತಾಗಲ್ಲ. ಈಗ ಅವನು ತುಂಬಾ ಭಯ ಪಡ್ತಾನೆ. ಡೋರ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಹೇಗ್ ಹೋಗ್ಬೇಕಂತಾನು ಗೊತ್ತಾಗ್ತಿರಲ್ಲ. ಆದ್ರೆ ಅವನು ಡೋರ್ ನ ಹೊಡಿತಾನೆ.
ಡೋರ್ ಒಡೆದ್ಬಿಟ್ಟು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋದ್ರೆ ಇವನ್ಗೆ ಏನೋ ಒಂದು ಸೌಂಡ್ ಬರುತ್ತೆ. ಮತ್ತೆ ತಿರುಗಿ ನೋಡಿದ್ರೆ ಒಂದು ದೆವ್ವದ ತರ ಒಂದು ಮನುಷ್ಯ ನಿಂತಿರ್ತಾಳೆ, ಒಬ್ಳು ಹುಡುಗಿ ನಿಂತಿರ್ತಾಳೆ. ಅದಾದ್ಮೇಲೆ ಅವನ್ನ ಭಯಾನಕವಾಗಿ ಕೊಲೆ ಮಾಡ್ತಾಳ ಹುಡುಗಿ. ಕೊಲೆ ಮಾಡಿದ ತಕ್ಷಣ ಮರುದಿನ ಬೆಳಿಗ್ಗೆ ಮುಂದಿನ ದಿನ ಆ ಕೊಲೆನ ತಗೊಂಡ್ಬಂದ್ಬಿಟ್ಟು ಆ ಹಳ್ಳಿ ಒಳಗಡೆ ಬಿಸಾಕಿರ್ತಾರೆ. ಅಂದ್ರೆ ಅವನ್ ಜೊತೆ ಕ್ಯಾಮ್ರಾನು ಇರುತ್ತೆ. ಅವಾಗ ಆ ಹಳ್ಳಿ ಜನರು ಬರ್ತಾರೆ. ಬೆಳಗ್ಗೆ ಬಂದ್ಬಿಟ್ಟು ನೋಡಿದ್ರೆ ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಯಾಕಂದ್ರೆ ಅವ್ರಿಗೆಲ್ಲ ಇದು ಮುಂಚಿತವಾಗಿನೇ ಗೊತ್ತಾಗ್ತಿರುತ್ತೆ. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಬೇರೆ ಬೇರೆ ಜನರು ಇದೇ ತರ ಬರ್ತಿರ್ತಾರೆ. ಬಂದ್ಬಿಟ್ಟು ಇದೇ ತರ ಕೊಲೆ ಆಗ್ತಾರೆ. ಆ ಹಳ್ಳಿ ಒಳಗಡೆ ತಂದ್ ಬಿಸಾಕುತ್ತಾ ದೆವ್ವ. ಅದಾದ್ಮೇಲೆ ಇವರು ಹೇಳ್ತಾರೆ, ಬಂದವ್ರಿಗೆಲ್ಲ ಹೇಳ್ತಾರೆ, ಬಟ್ ಯಾರು ಕೇಳ್ತಾ ಇರಲ್ಲ. ಹಾಗಾಗಿ ಆ ಕ್ಯಾಮ್ರಾದಲ್ಲಿ ಫೋಟೋಸ್ ಏನಾದ್ರು ನೋಡಿದ್ರೆ ನಾರ್ಮಲ್ ಆಗಿರುತ್ತೆ, ಏನು ಫೋಟೋಸ್ ಇರಲ್ಲ, ಎಲ್ಲ ಕತ್ಲೆ ಆಗಿರುತ್ತೆ. ಆ ಹಳ್ಳಿಯ ಜನರು ತುಂಬಾ ಭಯ ಪಟ್ಟು ಯಾರಿಗೂ ಕೂಡ ಇನ್ಮೇಲೆ ಅಲ್ಲಿಗೆ ಕಳಿಸ್ಬಾರ್ದು ಅಂತ ಒಂದು ದೃಢ ನಿರ್ಧಾರನ ಮಾಡ್ಕೊಂತಾರೆ.